ಕುಂಭರಾಶಿಯವರಿಗೆ 2026ರಲ್ಲಿ ಜೀವನದಲ್ಲಿ ಯಶಸ್ಸು ಸಿಗುತ್ತಾ? 2026 ಅನ್ನೋದಕ್ಕಿಂತ ಈ ಒಂದು ಕುಂಭರಾಶಿಯವರು ಸ್ವತಂತ್ರ ಮತ್ತು ವೈಚಾರಿಕ ಮನೋಭಾವದವರು. ಇವರು ಯಾರ ಅಧೀನದಲ್ಲೂ ಕೂಡ ಇರೋದಕ್ಕೆ ಇಷ್ಟಪಡೋದಿಲ್ಲ. ತಮ್ಮದೇ ಆದ ಆಲೋಚನೆಯನ್ನು ಹೊಂದಿರ್ತಾರೆ ಮತ್ತು ಸಮಾಜದ ರೂಢಿಗಳನ್ನ ಪ್ರಶ್ನಿಸುವಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಅಂದ್ರೆ ಫಾರ್ವರ್ಡ್ ಥಿಂಕರ್ಸ್. ಸಮಾಜದಲ್ಲಿ ಯಾವುದೋ ಒಂದು ಮೂಢನಂಬಿಕೆಗಳು ನಡೀತಾ ಇದೆ ಅಂದ್ರೆ ಅದನ್ನ ಪ್ರಶ್ನಿಸುವಂತವರಾಗಿರ್ತಾರೆ. ಹಾಗೂ ಮಾನವೀಯತೆ ತುಂಬಾ ಹೆಚ್ಚಾಗಿರುತ್ತೆ. ಜೊತೆಗೆ ಇತರರಿಗೆ ಸಹಾಯ ಮಾಡುವಂಥದ್ದು ಇವರ ರಕ್ತದಲ್ಲೇ ಇರುತ್ತೆ. ಸಮಾಜ ಸೇವೆ, ಬಡವರಿಗೆ ಸಹಾಯ ಮಾಡುವಂಥದ್ದು, ಒಂದು ಸಮಾಜ ಸೇವೆ ಅಂತಕ್ಕಂಥದ್ದು, ಹಿತಾಸಕ್ತಿ ಬಗ್ಗೆ ಯೋಚನೆ ಮಾಡುವಂಥದ್ದು, ತೊಡಗಿಸ್ಕೊಳ್ಳುವಂಥದ್ದು ತಮ್ಮನ್ನು ತಾವೇ, ಇದೆಲ್ಲವೂ ಕೂಡ ಇವರ ಹವ್ಯಾಸ ಆಯಿತು ಅಂದರೆ ಇನೋವೇಟಿವ್ ಥಿಂಕರ್ಸ್ ಆಗಿರ್ತಾರೆ. ತಂತ್ರಜ್ಞಾನ ಅಥವಾ ಹೊಸ ಗ್ಯಾಜೆಟ್ಗಳು ಬಂದಾಗ ಹೊಸ ಸಂಶೋಧನೆ ಬಗ್ಗೆ ಅತಿಯಾದ ಆಸಕ್ತಿಯನ್ನು ಹೊಂದಿರ್ತಾರೆ. ಹಾಗೂ ಹಳೆಯದಕ್ಕಿಂತ ಹೊಸ ವಿಚಾರಗಳನ್ನು ಕಲಿಯುವಂತಹ ಅವಕಾಶ ಕೂಡ ಇವರಿಗೆ ಹೆಚ್ಚಾಗಿ ಬರ್ತಾ ಇರುತ್ತೆ. ಸ್ವಲ್ಪ ಏಕಾಂತ ಪ್ರಿಯರು ಕೂಡ ಆಗಿರ್ತಾರೆ. ಮಾನಸಿಕವಾಗಿ ಸ್ವಲ್ಪ ದೂರವಿರೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ತಮ್ಮದೇ ಆದ ಪ್ರಪಂಚದಲ್ಲಿ ಏಕಾಂತವಾಗಿ ಯೋಚನೆ ಮಾಡಿ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಹಾಗೂ ಸ್ಥಿರವಾದ ಸ್ನೇಹ. ಇವರು ಸುಲಭವಾಗಿ ಎಲ್ಲರೊಂದಿಗೆ ಅಷ್ಟು ಕೂಡ ಸ್ನೇಹ ಮಾಡೋದಿಲ್ಲ. ಆದರೆ ಒಮ್ಮೆ ಸ್ನೇಹ ಬೆಳೆಸಿದ್ರು ಅಂದರೆ ದೀರ್ಘಕಾಲವಾಗಿ ಅದನ್ನು ನಿಭಾಯಿಸ್ತಾರೆ. ಉತ್ತಮ ಸಲಹೆಗಾರರು ಕೂಡ ಆಗಿರ್ತಾರೆ. ಇವರು ಯಾವಾಗ ಏನು ಮಾಡ್ತಾರೆ ಅಂತ ಯಾರಿಗೂ ಕೂಡ ಊಹಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗೂ ಹೊಸ ಹೊಸ ನಿರ್ಧಾರಗಳನ್ನು ತೆಗೆದುಕೊಂಡು ಇವರು ಒಂದು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾರೆ. ಒಂದೊಂದು ಸರಿ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಇವರು ಸ್ವಲ್ಪ ಕಷ್ಟಕ್ಕೆ ಸಿಗಾಕೊಳ್ತಾರೆ. ಸ್ವಲ್ಪ ಒಂದು ಕುಂಭರಾಶಿಯವರು ಓವರ್ ಥಿಂಕ್ ಮಾಡಬೇಡಿ, ಇದೇ ನಿಮಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಶನಿಯ ದಶ ನಡೀತಾ ಇರುವಂಥವ್ರು ತುಂಬ ಎಚ್ಚರಿಕೆಯಿಂದ ಇರಬೇಕು. 7.5 ಕೊನೆಯ ಫೇಸ್ ಇದೆ, ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಲಾಸ್ಟಲ್ಲಿ ತಿಳಿಸ್ತೀನಿ. ಹಾಗಾದರೆ ಇವರಿಗೆ ಉದ್ಯೋಗ ಹೇಗಿರುತ್ತೆ? ಪ್ರಮೋಷನ್ ಸಿಗುತ್ತಾ ಅಥವಾ ಟೆನ್ಷನ್ ಹೆಚ್ಚಾಗುತ್ತಾ? ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀನಿ. ವಿಳಂಬ ಆಗ್ಬೋದು. ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಖಂಡಿತವಾಗ್ಲೂ ಲಾಭದಾಯಕ ಇರೋ ಫಲಗಳಿರುತ್ತೆ. ಜೂನ್ ತಿಂಗಳ ನಂತರದಲ್ಲಿ ಉದ್ಯೋಗ ಧನಾತ್ಮಕ ಬೆಳವಣಿಗೆ ಕಂಡುಬರುತ್ತೆ. ಮೇಲಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧ ಏರ್ಪಡಿಸುತ್ತೆ. ಹಾಗೂ ತಾಂತ್ರಿಕ ಕ್ಷೇತ್ರ ಮತ್ತು ಸಂಶೋಧನೆಯಲ್ಲಿರುವಂಥವರಿಗೆ ವಿದೇಶಿ ಅವಕಾಶಗಳು ಕೂಡ ಸಿಗ್ಬೋದು. ಹೊಸ ಬಿಸ್ನೆಸ್ ಶುರು ಮಾಡೋಕೆ ಇದು ಸರಿಯಾದ ಸಮಯನ ಅಥವಾ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತಾ? ಹೊಸ ಪಾಲುದಾರಿಕೆ ಅಥವಾ ಹೊಸ ಬಿಸ್ನೆಸ್ ಮಾಡುವಂಥವ್ರಿಗೆ ಸ್ವಲ್ಪ ನಂಬಿಕೆ ಅನ್ನೋದು ಇರಬೇಕು. ನಾವು ಯಾವುದೇ ಕೆಲಸ ಮಾಡ್ತಾ ಇರೋವಂಥವ್ರು ನಂಬಿಕೆಯಿಂದ ಮಾಡಿ. ಕಬ್ಬಿಣ, ಸಿಮೆಂಟ್ ಅಥವಾ ಹಳೆಯ ವಸ್ತು ವ್ಯಾಪಾರ ಮಾಡುವಂಥವ್ರಿಗೆ ಒಂದು ಲಾಭದಾಯಕವಾಗಿರೋ ಸಮಯ ಅಂತ ಹೇಳ್ತೇನೆ. ಇವರೆಲ್ಲರಿಗೂ ಕೂಡ ಲಾಭದಾಯಕವಾಗಿರುವಂತಹ ವರ್ಷ ಅಂತ ಹೇಳ್ತೇನೆ. ಒಂದು ಪಾರ್ಟ್ನರ್ಶಿಪ್ ಮಾಡ್ತೀರಾ, ನಿಮ್ಮ ಪಾರ್ಟ್ನರನ್ನು ಸಂಪೂರ್ಣವಾಗಿ ನಂಬಿ. ಅಥವಾ ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ನಿಮ್ಮ ನಂಬಿಕೆ ಇದೆಯಾ, ಖಂಡಿತವಾಗ್ಲೂ ಮುನ್ನುಗ್ಗಿ. ಅಪನಂಬಿಕೆ, ಅರ್ಧ ನಂಬಿಕೆ, ಇದರಿಂದಾಗಿನೇ ನೀವು ಕಷ್ಟಕ್ಕೆ ಸಿಗಾಕೊಳ್ತೀರಿ. ನಂಬಿಕೆಯಿಂದ ಯಾವುದೇ ಕೆಲಸ ಮಾಡಿ, ಶುಭವಾಗುತ್ತೆ. 2026ರಲ್ಲಿ ಇವರ ಫೈನಾನ್ಸ್ ಹೇಗಿರುತ್ತೆ? ಇವರು ಶ್ರೀಮಂತರಾಗ್ತಾರಾ? ನೋಡಿ, ಆದಾಯ ಅನ್ನೋದು ಸ್ವಲ್ಪ ಸುಧಾರಿತ ಆಗುತ್ತೆ. ಅನಿರೀಕ್ಷಿತ ಖರ್ಚುಗಳು, ನಿಮ್ಮ ಬಜೆಟ್ ಮೀರಿದ ಖರ್ಚುಗಳೆಲ್ಲ ಆಗ್ಬೋದು. ಆದರೂ ಕೂಡ ಉಳಿತಾಯ ಅಂತಕ್ಕಂಥದ್ದು ನಿಮ್ಮ ಮೂಲ ಮಂತ್ರ ಆಗಿರೋದ್ರಿಂದ ಆಸ್ತಿ ಖರೀದಿ ಅಥವಾ ಹೂಡಿಕೆ ಮೇಲೆ ಖರ್ಚಾಗುವ ರೀತಿ ನೋಡ್ಕೊಳ್ಳಿ. ಕಾನೂನು ಸಲಹೆಯನ್ನ ಸರಿಯಾದ ಸಮಯದಲ್ಲಿ ಪಡ್ಕೊಳ್ಳೋದು ತುಂಬಾ ಅಗತ್ಯ. ಇವರಿಗೆ ಈ ವರ್ಷ ಆದ್ರೂ ಮದುವೆ ಆಗುತ್ತಾ? ಕಂಕಣ ಭಾಗ್ಯ ಕೂಡಿ ಬರುತ್ತಾ? ಅವಿವಾಹಿತರಿಗೆ ಏನಾದರೂ ಮಾತುಕತೆ ನಡೀತಾ ಇತ್ತು ಮದುವೆ ವಿಚಾರ ಆಗಿ ಅಂದ್ರೆ ಒಂದು ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಎದುರಾದರೂ ಕೂಡ ವರ್ಷದ ಕೊನೆಯಲ್ಲಿ ಮದುವೆ ನಿಶ್ಚಯ ಆಗುತ್ತೆ. ಹಾಗೆ ವಿವಾಹಿತರಲ್ಲಿ ಸಣ್ಣ ಪುಟ್ಟ ಅಹಂಕಾರ ಅಥವಾ ಅಹಂ ಏನಾದರೂ ಇತ್ತು ಅಂದರೆ ನಿಮ್ಮ ಸಂಗಾತಿಯನ್ನು ಕೂಡ ಅವರು ನಿಮ್ಮವರೇ ರೀ, ನಿಮ್ಮ ಜೊತೆನೇ ಇರಬೇಕು ಅವ್ರು ಕೊನೆಯವರೆಗೂ. ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಇರಿ. ಖಂಡಿತವಾಗ್ಲೂ ಕೂಡ ದಾಂಪತ್ಯ ಸುಖಮಯವಾಗಿರುತ್ತೆ. ಲವ್ ಲೈಫ್ ಹೇಗಿರುತ್ತೆ? ಈ ವರ್ಷ ಆದರೂ ಎಲ್ಲ ಚೆನ್ನಾಗಾಗುತ್ತಾ ಅಥವಾ ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತಾ? ಸ್ವಲ್ಪ ಪರೀಕ್ಷೆ ಸಮಯ ಅಂತ ಹೇಳ್ತೇನೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಸುಮ್ಮನೆ ಮೂರನೇ ವ್ಯಕ್ತಿಯಿಂದ ಹಸ್ತಕ್ಷೇಪದಿಂದ ಏನಾದ್ರು ದೂರ ಆಗ್ತಾ ಇರುವಂಥದ್ದು, ಜಗಳ ಆಗ್ತಾ ಇರುವಂಥದ್ದು, ಈ ರೀತಿ ಏನಾದರೂ ಆಗ್ತಾ ಇತ್ತು ಅಂದರೆ ಆ ಮೂರನೇ ವ್ಯಕ್ತಿಯಿಂದ ನೀವು ದೂರ ಇರಿ. ಖಂಡಿತವಾಗ್ಲೂ ಇಬ್ರು ಕೂಡ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ. ಇವರ ಕುಟುಂಬದ ವಾತಾವರಣ ಹೇಗಿರುತ್ತೆ? ನೆಮ್ಮದಿ ಇರುತ್ತಾ, ಕಲಹ ಇರುತ್ತಾ? ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಅಂತ ಹೇಳ್ತೀನಿ. ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣ ಖಂಡಿತವಾಗ್ಲೂ ಕೂಡ ನಿಮಗೆ ಒಂದಷ್ಟು ಒತ್ತಡವನ್ನು ತಂದುಕೊಡ್ಬೋದು. ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯಗಳು ಜರುಗುವಂತಹ ಸಾಧ್ಯತೆ ಈ ವರ್ಷ ಇದೆ. ಇವರಿಗೆ ಆರೋಗ್ಯ ಹೇಗಿರುತ್ತೆ? ಆರೋಗ್ಯದ ವಿಷಯದಲ್ಲಿ ದೊಡ್ಡದಾಗಿ ಏನಾದರೂ ಏರುಪೇರಾಗತ್ತಾ? ಆರೋಗ್ಯದ ಮೇಲೆ ಶನಿಯ ಪ್ರಭಾವ ಇರೋದ್ರಿಂದ ಕಾಲು ನೋವು, ನರ ದೌರ್ಬಲ್ಯ ಅಥವಾ ಕಣ್ಣಿನ ಸಮಸ್ಯೆ ಕಾಣಿಸ್ಕೋಬಹುದು. ಅತಿಯಾದ ಮಾನಸಿಕ ಒತ್ತಡ ಬೇಡ. ನಿಯಮಿತವಾದ ವಾಕಿಂಗು ಹಾಗೂ ಪ್ರಾಣಾಯಾಮವನ್ನು ಮಾಡಿಕೊಳ್ಳಿ. ಯಾವ ವಿಷಯದಲ್ಲಿ ಇವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು? ತುಂಬಾ ದೊಡ್ಡ ಗಂಡಾಂತರ ಅನ್ನೋದೇನಾದ್ರೂ ಇದೆಯಾ? ಗಂಡಾಂತರ ಅಂದ್ರೆ ನೀವು 7ನೇ ಶನಿಯ ಪ್ರಭಾವದ ಕೊನೆಯ ಭಾಗದಲ್ಲಿ ಇದ್ದೀರಿ. ಇದರಿಂದ ಸ್ವಲ್ಪ ವಿಳಂಬ, ಮಾನಸಿಕವಾಗಿ ಆತಂಕ ಅನ್ನೋದಿರುತ್ತೆ. ಅತಿಯಾದ ಆಲೋಚನೆ ನಿದ್ರಾಹೀನತೆಗೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಯೋಚನೆಯನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿ.
ಗುರುಜಿ, ನೀವು ಬಂದ ಕೂಡಲೇ ನನಗೆ ಈ ಕ್ರಿಸ್ಟಲ್ಸ್ ಹಾಕ್ಸಿದ್ರಿ. ಈ ಕ್ರಿಸ್ಟಲ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ತೀರಾ? ಈ ಕ್ರಿಸ್ಟಲ್ಸ್ ಹಾಕೋದ್ರಿಂದ ನಿಜವಾಗ್ಲೂ ಮನುಷ್ಯನ ಹಣೆ ಬರಹ ಏನಾದ್ರೂ ಚೇಂಜ್ ಆಗುತ್ತಾ? ಈ ಕ್ರಿಸ್ಟಲ್ಸ್ ಹಾಕೊಂಡ್ರೆ ಆ ವ್ಯಕ್ತಿ ಕಷ್ಟನೇ ಬರೋದಿಲ್ವಾ? ಇದು ವಿಜ್ಞಾನನ ಅಥವಾ ಬರೀ ನಂಬಿಕೆನಾ? ಇವತ್ತಿನ ಟ್ರೆಂಡ್ ಅಲ್ಲಿ ತುಂಬಾ ಜನ ಈ ಕ್ರಿಸ್ಟಲ್ಸ್ ನ ಹಾಕೊಂಡಿರ್ತಾರೆ. ಇದು ಬರೀ ಸ್ಟೈಲ್ಗೋಸ್ಕರನ ಅಥವಾ ಇದರಿಂದ ಏನಾದ್ರೂ ಉಪಯೋಗಗಳು ನಿಜವಾಗ್ಲೂ ಇದೆಯಾ? ನೋಡಿ, ಒಬ್ಬ ವ್ಯಕ್ತಿಯ ಹಣೆ ಬರಹವನ್ನ ಬದಲಾಯಿಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಈ ಮಾತನ್ನ ಮೊದಲಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಅವನ ಕರ್ಮಫಲಗಳಲ್ಲಿ ಅವನೇನೇನನ್ನು ಅನುಭವಿಸ್ಬೇಕು ಅದನ್ನು ಅನುಭವಿಸ್ಲೇಬೇಕು. ಆದರೆ ಈ ಕ್ರಿಸ್ಟಲ್ಗಳು ಹೇಗೆ ಸಹಾಯಕ ಮಾಡುತ್ತೆ ಅಂತಕ್ಕಂಥದ್ದನ್ನು ತಿಳಿಸೋದಾಯಿತು ಅಂದರೆ, ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಕಷ್ಟ ಬರುತ್ತೆ, ಸಮಸ್ಯೆಗಳಿರುತ್ತೆ ಅಂದಾಗ ಅವನು, ಈಗ ಎಕ್ಸಾಂಪಲ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಒಂದು ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ, ಅವನ ತಲೆ ಮೇಲೆ ಒಂದು ದೊಡ್ಡ ಗಾತ್ರದ ಕಲ್ಲು ಬೀಳುವಂಥದ್ದು ಇರುತ್ತೆ. ಈ ಜ್ಯೋತಿಷ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಆ ಕಲ್ಲು ಬೀಳೋದು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಲ್ಲು ಪುಡಿ ಪುಡಿಯಾಗಿ ಸಣ್ಣ ಮಟ್ಟಿಗೆ ಅದರ ಪ್ರಭಾವವನ್ನು ಕಮ್ಮಿ ಮಾಡಿಕೊಂಡು, ಈಗ ಒಂದೇ ಸರಿ ದೊಡ್ಡ ಕಲ್ಲು ಬಿತ್ತು ಅಂದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಅದರ ಬದಲಾಗಿ ಸಣ್ಣ ಪುಟ್ಟ ಕಲ್ಲುಗಳು ಬಿಟ್ಕೊಂಡು ಒಂದು ಸಣ್ಣ ಪುಟ್ಟ ಗಾಯದಲ್ಲಿ ಎಸ್ಕೇಪ್ ಆಗ್ಬೋದು ಒಬ್ಬ ವ್ಯಕ್ತಿ, ಅವನ ಜೀವಕ್ಕೇನು ತೊಂದರೆ ಆಗೋದಿಲ್ಲ. ಅದೇ ರೀತಿಯಾಗಿ ಈ ಕ್ರಿಸ್ಟಲ್ಗಳ ಬಗ್ಗೆ ಹೇಳಬೇಕಂದ್ರೆ, ಈ ಒಂದು ಪ್ರಪಂಚ ಯಾವತ್ತು ಸೃಷ್ಟಿ ಆಯಿತೋ ಆಗಿನ ಕಾಲದಿಂದನೂ ಕೂಡ ಇದು ಭೂಮಿಯ ಒಳಗಡೆ ಇರುವಂತಹ ವಸ್ತುಗಳಾಗಿರುತ್ತೆ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಒಂದು ವಿಶೇಷವಾದ ಫ್ರೀಕ್ವೆನ್ಸಿ ಅನ್ನೋದಿರುತ್ತೆ. ಅಂದರೆ ಅದೊಂದು ಎನರ್ಜಿಯನ್ನು ಕಂಟೈನ್ ಮಾಡುತ್ತೆ. ಈಗ ನಾವು ಒಂದು ರಾಶಿಯಲ್ಲಿ ಹುಟ್ಟಬೇಕು ಅಂದರೆ ಅದು ನಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಬರುವಂಥದ್ದು. ಹಾಗಾಗಿ ಈ ಒಂದು ರಾಶ್ಯಾಧಿಪತಿ ಜೊತೆಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಾಗ ಒಂದು 90% ಕೆಲಸ ಆಗುತ್ತೆ, ಆದರೆ ಲಾಸ್ಟ್ ಮೂಮೆಂಟ್ ಬಂದು ಕೆಲಸ ಹಾಳಾಗ್ಬಿಡುತ್ತೆ. ಅಥವಾ ಇನ್ನೊಬ್ಬ ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಇಟ್ಟು ಕೆಟ್ಟದಾಗಬೇಕು ಅಂತ ಹೇಳಿ ಬಯಸಿ ನನಗೆ ತೊಂದರೆ ಆಗೋ ಥರ ಎಲ್ಲ ಮಾಡ್ತಾರೆ. ಇದ್ರ ಜೊತೆ ಇನ್ನೊಂದು ಸಮಸ್ಯೆ ಏನು ಅಂದರೆ, ಒಂದು ಪ್ರಾಬ್ಲಮ್ ಮುಗೀತಪ್ಪ, ನೆಮ್ಮದಿಯಾಗಿ ನಾನು ಕುತ್ಕೊಬಿಡೋಣ ಇನ್ನು ಅಂತ ಅಂದ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ರೆಡಿ, ಅದು ಸಾಲ್ವ್ ಆಯಿತಾ, ಮತ್ತೊಂದು ಪ್ರಾಬ್ಲಮ್ ರೆಡಿ. ಇದೆಲ್ಲ ಆಗೋದಕ್ಕೆ ಕಾರಣ ಮುಖ್ಯವಾಗಿ ನಮ್ಮ ಗುರುಗ್ರಹ ಏನಿರುತ್ತೆ ಅದು ಸ್ಟ್ರಾಂಗ್ ಆಗಿ ಇಲ್ಲದೆ ಇರುವಂಥದ್ದು, ಅಂದರೆ ಗುರು ಬಲ ಇಲ್ಲದೆ ಇರುವಂಥದ್ದು. ಎರಡನೇದು ನಮ್ಮ ರಾಶಿಯಾಧಿಪತಿ, ರಾಶಿಗೆ ಒಬ್ಬ ಅಧಿಪತಿ ಅಂತ ಇರ್ತಾನೆ, ಅವನು ಬಾಧಕ ಸ್ಥಾನದಲ್ಲಿ ವೀಕಾಗಿ ಕೂತಾಗ ಈ ರೀತಿ ಸಮಸ್ಯೆಗಳು. ಎಕ್ಸಾಂಪಲ್ಗೆ EMI ಅಂತ ಹೇಳಿ ಯಾವುದೊಂದು ಬಂಡ ಧೈರ್ಯದಲ್ಲಿ ಹಾಕ್ಸ್ಕೊಂಡಿರ್ತೀವಿ, ಬಟ್ EMI ಕಟ್ಟೋದಕ್ಕೆ ಪ್ರತಿ ತಿಂಗಳು ಒದ್ದಾಡ್ತಾ ಇರ್ತೀವಿ. ಒಂದು ತಪ್ಪರೆ ಒಂದು ಆರೋಗ್ಯ ಸಮಸ್ಯೆ, ದೃಷ್ಟಿ ದೋಷಗಳಾಗ್ತಾ ಇರುತ್ತೆ. ಒಂದು ಮದುವೆ ಆಗಿರುತ್ತೆ, ಆದರೂ ಕೂಡ ಮದುವೆ ಸಂಸಾರದಲ್ಲಿ ಸುಖ ಅನ್ನೋದಿರೋದಿಲ್ಲ. ಇದೆಲ್ಲದೂ ಕೂಡ ಈ ಕ್ರಿಸ್ಟಲ್ಸ್ ನಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ನಮ್ಮ ಗ್ರಹಗತಿಗಳು, ಒಂದು ಗುರುಗ್ರಹ ಪ್ಲಸ್ ರಾಶ್ಯಾಧಿಪತಿಯನ್ನು ಆಕ್ಟಿವೇಟ್ ಮಾಡೋದ್ರಿಂದ ಈ ಸಮಸ್ಯೆಗಳು ಬಹುತೇಕ ಕಮ್ಮಿ ಆಗುತ್ತೆ. ಇದನ್ನು ಹಾಗೆ ಹಾಕ್ಕೊಳ್ಳೋದಲ್ಲ, ಇದನ್ನು ನಿಮ್ಮ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ನಿಮ್ಮ ಮನೆ ದೇವರ ಹೆಸರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೇಕು, ಇದನ್ನು ಆಗಾಗ ಎನರ್ಜೈಸ್ ಮಾಡ್ಕೊಳ್ಬೇಕು. ಎಲ್ಲದರ ಮಾಹಿತಿಯನ್ನು ಕೂಡ ಈ ಕ್ರಿಸ್ಟಲ್ ತಗೊಳ್ಳೋವಂಥವ್ರಿಗೆ ನಾವು ಖಂಡಿತವಾಗ್ಲೂ ಕೊಡ್ತಾ ಇರ್ತೀವಿ. ಅದನ್ನು ಹಾಕ್ಕೊಂಡು ತುಂಬ ಜನ ಅವ್ರ ಜೀವನದಲ್ಲಿ ಬರಬಹುದಾದ ಕಷ್ಟಗಳು ಅಥವಾ ಬಂದಿರುವಂತಹ ಕಷ್ಟಗಳನ್ನು ಈಸಿಯಾಗಿ ದಾಟ್ಕೊಂಡು ಹೋಗಿದ್ದಾರೆ, ಪಾರಾಗಿದ್ದಾರೆ. ಯಾಕಂದರೆ ಇದನ್ನು ಒಂದು 100 ಜನಕ್ಕೆ ನಾವು ಕೊಟ್ಟು ಅವರ ರಿವ್ಯೂ ತೊಗೊಂಡ ಮೇಲೇ ನಾವು ಇದನ್ನು ಒಂದು ಜನಕ್ಕೆ ಹಾಕ್ಕೊಳ್ಳಿ ಅಂತ ಹೇಳಿ ರೆಕಮೆಂಡ್ ಮಾಡೋದು ಬಿಟ್ಟರೆ, ಅವರ ರಿವ್ಯೂವನ್ನು ತಗೊಂಡ ನಂತರದಲ್ಲೇ ನಾವು ಇದನ್ನು ಜನಕ್ಕೆ ಹಾಕಿಸ್ತಾ ಇರ್ತೀವಿ. ಜೊತೆಗೆ ಗಮನಿಸ್ಕೋಬೇಕಾಗಿರೋ ವಿಚಾರ ಏನಂದರೆ, ಇದಕ್ಕೆ ಯಾವುದೇ ರೀತಿ ಅಂಟಾಗಲಿ ಮುಟ್ಟಾಗಲಿ ಇರೋದಿಲ್ಲ. ಜೊತೆಗೆ ನೀವು ಒಂದು ಯಾವುದೇ ಒಂದು ಆಹಾರ ಪದ್ಧತಿಯನ್ನು ಇಟ್ಕೊಂಡಿದ್ರು, ಮಾಂಸಾಹಾರ ಸ್ವೀಕಾರ ಕೂಡ ಈ ಒಂದು ಮಣಿಗಳನ್ನು ಧರಿಸ್ಕೊಂಡು ಮಾಡಿದ್ರು, ಅದರಿಂದ ನಿಮಗೆ ಏನೇ ನೆಗೆಟಿವ್ ಆಗೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದನ್ನು ಧರಿಸ್ಕೋಬೋದು. ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸಿ ನಿಮ್ಮ ಹೆಸರಲ್ಲಿ ಧರಿಸ್ಕೊಳ್ಳೋದ್ರಿಂದ 10 ಪಟ್ಟು ಹೆಚ್ಚಿನ ಫಲಿತಾಂಶ ಈ ಮಣಿಗಳು 100% ಕೊಡುತ್ತೆ. ಇವರು ಮಾಡಬೇಕಾಗಿರೋ ಪರಿಹಾರಗಳೇನು ಅಂತ ಒಂಚೂರು ತಿಳಿಸ್ಕೊಡ್ತೀರಾ? ಶನಿ ಚಾಲೀಸ ಅಂತ ಇರುತ್ತೆ, ಇದು ಹನುಮಾನ್ ಚಾಲೀಸ ಥರನೇ ಇರುತ್ತೆ. ಶನಿ ಚಾಲೀಸ ಅಂತ, ಅದನ್ನು ಓದೋದು ತುಂಬ ಒಳ್ಳೆಯದು. ಹಾಗೆ ಎಳ್ಳೆಣ್ಣೆಯ ದೀಪ ಹಚ್ಚಿ ಹನುಮಂತನ ಆರಾಧನೆಯನ್ನು ಮಾಡ್ಕೊಳ್ಳಿ. ಪ್ರತಿದಿನ ಹನುಮಾನ್ ಚಾಲೀಸ ಓದೋದು ಕೂಡ, ಶನಿ ಚಾಲೀಸ ಗೊತ್ತಾಗಿಲ್ಲ ಅಂದರೆ ಹನುಮಾನ್ ಚಾಲೀಸವನ್ನೇ ಓದಿ ನಿಮ್ಮ ಮಾನಸಿಕ ಧೈರ್ಯವನ್ನು ಹೆಚ್ಚಿಸುತ್ತೆ. ಹಾಗೂ ಬಡವರಿಗೆ, ವಿಕಲಚೇತನರಿಗೆ, ಸ್ವಲ್ಪ ಸ್ಪೆಷಲಿ ಏಬಲ್ಡ್ ಅವರಿಗೆ ದಾನವನ್ನು ಮಾಡಿ, ಕೈಲಾದ ಅನ್ನದಾನವನ್ನು ಮಾಡಿ, ಖಂಡಿತವಾಗ್ಲೂ ಶುಭವಾಗುತ್ತೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ. ಇದು ಶನಿ ಬೀಜ ಮಂತ್ರ. ದಿನನಿತ್ಯ 108 ಬಾರಿ ಹೇಳ್ಕೊಳ್ಳಿ, ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 2026 ಇವರಿಗೆ ಹೇಗಿರುತ್ತೆ?
ಇವ್ರಿಗೆ ಇದು ಲಕ್ಕಿ ವರ್ಷನಾ, ಚಾಲೆಂಜಿಂಗ್ ವರ್ಷನಾ? ಖಂಡಿತವಾಗ್ಲೂ ಕೂಡ 7.5 ಈ ಕೊನೆ ಹಂತ ನಡೀತಾ ಇರೋದ್ರಿಂದ ಶನಿ ಜೊತೆ ಹೇಗೆ ಜೀವನ ನಡೆಸಬೇಕು ಅಂತ ಶನಿ ಪಾಠ ಕಲಿಸಿದಾನೆ. ಹಾಗಾಗಿ 80% ಪಾಠ ಯಾರು ಕಲ್ತಿದಾರಲ್ಲ ಅವ್ರಿಗೆಲ್ರಿಗೂ ಕೂಡ ಶುಭವಾಗಿರೋ ವರ್ಷ. ಇನ್ನೂ ಇಲ್ಲ ನನ್ನ ಹತ್ರ ಅಹಂಕಾರನೇ ಜಾಸ್ತಿ ಇದೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಕಷ್ಟಕರವಾದ ವರ್ಷ.